ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮ್ನ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಕೆಸೆಟ್ ಎಕ್ಸಾಮ್ ಯಾರೆಲ್ಲ ಬರೀತಿದ್ದೀರಾ ಅವರಿಗೊಂದು ಇಂಪಾರ್ಟೆಂಟ್ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹಾಗೆಯೇ ಎಕ್ಸಾಮ್ ಹಾಲಲ್ಲಿ ಈ ಮಿಸ್ಟೇಕ್ ಮಾಡಲೇಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ನೋಟಿಫಿಕೇಷನ್ ಈಗಾಗಲೇ ಬಿಡುಗಡೆಯಾಗಿ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಆರಂಭವಾಗಿದೆ. ಮೊನ್ನೆ 29ನೇ ತಾರೀಕಿಂದ ಅಪ್ಲಿಕೇಶನನ್ನು ಈಗಾಗಲೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಹಾಕ್ಬೋದು, ಅವಕಾಶ ಇನ್ನೂ ಸಹ ಇದೆ. ಇಲ್ಲಿ ನಾನು ಹೇಳಿಕೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದರೆ, ನಾವು ಎಕ್ಸಾಮ್ ಹಾಲಲ್ಲಿರುವಾಗ ಈ ಮಿಸ್ಟೇಕ್ ಮಾಡಬಾರ್ದು. ಅದು ಏನು ಮಿಸ್ಟೇಕ್ ಅಂತ ಹೇಳಿದರೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ನಾವು ಕೆಲವೊಂದು ಇನ್ಫಾರ್ಮೇಷನನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಡ್ತೇವೆ. ಅದೇ ಇನ್ಫಾರ್ಮೇಷನ್ ಅಲ್ಲಿ ನಮಗೆ ಬರುತ್ತೆ, ಇಲ್ಲಿ ಎಕ್ಸಾಮ್ ಹಾಲಲ್ಲಿ ಬರುತ್ತೆ. ಅದರ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಮಗೆ 4 ಪ್ರೋಸೆಸ್ ಇದೆ. 4 ಪ್ರೋಸೆಸ್ಸಲ್ಲಿ ಇವಾಗ ಇನ್ನೊಂದು ಆ್ಯಡ್ ಆಗಿದೆ. ಅಲ್ಲಿ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಸ್ಟೇಟಸ್ ಅಂತ ಒಂದು ಆ್ಯಡ್ ಆಗಿದೆ. ಸೊ ಅಲ್ಲಿ 5 ಪ್ರೋಸೆಸ್ ಇದೆ. ಫಸ್ಟಿಗೆ ಅಪ್ಲಿಕೇಶನ್ ಏನು ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕಿದೆ. ನಮ್ಮ ಎಲ್ಲ ಡೀಟೇಲ್ ಹಾಕಲಿಕ್ಕಿದೆ. ನಮಗೆ ಬೇಕಾದ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಲಿಕ್ಕೆ, ನಮ್ಮ ಕ್ಯಾಸ್ಟ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಲಿಕ್ಕೆ ಫಸ್ಟ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಆ ಪ್ರೋಸೆಸ್ಸಲ್ಲಿ ನಾವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗುವಾಗ ನಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಲಿಕ್ಕಿದೆ. ಇದು 2ನೇ ಪ್ರೋಸೆಸ್. ಆನಂತರ ಇರುವಂಥದ್ದು ಫೀಸ್ ಪೇಮೆಂಟ್. ಈಗ ಹೊಸದಾಗಿ ಒಂದು ಆ್ಯಡ್ ಮಾಡಿದ್ದಾರೆ. ಅಲ್ಲಿ ಅಪ್ಲಿಕೇಶನ್ ಅಂದರೆ ಫೀಸ್ ಪೇಮೆಂಟ್ನ ಸ್ಟೇಟಸ್ ಹೇಗಿದೆ, ಅಪ್ಲಿಕೇಶನ್ ಸ್ಟೇಟಸ್ ಹೇಗಿದೆ ಅಂತ ನೋಡಲಿಕ್ಕಾಗುತ್ತೆ. ಇನ್ನೊಂದು ಇರುವಂಥದ್ದು ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಸೊ ಇಲ್ಲಿ ನಾನು ಹೇಳಿಕೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ಸೈನ್ ಮತ್ತು ಭಾವಚಿತ್ರವನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಸೈನ್ ನಾವು ಅರ್ಜೆಂಟಿಗೆ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮದೊಂದು ಸೈನ್ ಹಾಕ್ತೀವಿ, ಅದನ್ನು ಅಪ್ಲೋಡ್ ಮಾಡ್ತೀವಿ. ನಮ್ಮ ಹತ್ರ ಇರುವಂಥ ಒಂದು ಭಾವಚಿತ್ರದ ಫೋಟೋ ತೆಗಿತೀವಿ, ಅದನ್ನು ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮದೊಂದು ಲಿಸ್ಟ್ ಬರುತ್ತೆ. ಎಕ್ಸಾಮ್ ಹಾಲಲ್ಲಿ ನಾವು ಎಪಿಯರ್ ಆಗುವ ಸೆಂಟರ್ಗೆ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ನಾವು ಅಪ್ಲೋಡ್ ಮಾಡಿರುವ ಸೈನ್, ಹಾಗೆಯೇ ನಮ್ಮ ಭಾವಚಿತ್ರ ಇರುವಂತಹ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ನಮಗೆ ಸೈನ್ ಹಾಕಲಿಕ್ಕೆ ಇರ್ತದೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ನಾವು ಅರ್ಜೆಂಟಿಗೆ ಇಲ್ಲಿ ಯಾವುದೋ ಒಂದು ಸೈನ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಿರ್ತೇವೆ. ಎಕ್ಸಾಮ್ ಹಾಲಲ್ಲಿ ನಾವು ಇನ್ನೊಂದು ಯಾವುದೋ ಸೈನ್ ಹಾಕಿಬಿಡ್ತೇವೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಅದು ಮಿಸ್ ಮ್ಯಾಚ್ ಆಗುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೋಡ್ ಮಾಡುವಾಗ ಸೈನನ್ನು ಸರಿಯಾಗಿ ಅಪ್ಲೋಡ್ ಮಾಡಿ, ನೀವು ನಿಮಗೆ ತಿಳಿದಿರುವಂತಹ ಸೈನನ್ನು, ನೀವು ಮಾಮೂಲಿ ಹಾಕುವಂಥ ಸೈನನ್ನೇ ಸೈನನ್ನು ಅಪ್ಲೋಡ್ ಮಾಡಿದ ನಂತರ ಅದನ್ನೇ ನೀವು ಉಪಯೋಗಿಸಬೇಕಾಗುತ್ತೆ. ಎಕ್ಸಾಮ್ ಹಾಲಲ್ಲಿ ಅದೇ ಸೈನನ್ನು ಹಾಕಬೇಕಾಗುತ್ತೆ. ಯಾಕಂತ ಹೇಳಿದರೆ, ನಮ್ಮ ಸೈನ್ ಅಲ್ಲಿ ಬಂದಿರುತ್ತೆ. ನಮ್ಮ ಸೈನ್ ಮತ್ತು ನಮ್ಮ ಭಾವಚಿತ್ರದ ಫೋಟೋ ಅಲ್ಲಿ ಇರುತ್ತೆ. ಒಟ್ಟಿಗೆ ಸೈಡಲ್ಲಿ ಆಪ್ಷನ್ ಇರುತ್ತೆ, ನಮ್ಮ ಸೈನ್ ಹಾಕಲಿಕ್ಕೆ ಇರುತ್ತೆ. ಸೈನ್ ಹಾಕುವಾಗ ನಾವು ಬೇರೆ ಸೈನ್ ಹಾಕಿಬಿಡ್ತೀವಿ. ಆಗೇನಾಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ. ನಾವು ಯಾರೋ ಬೇರೆಯವರು ಬಂದಿದ್ದೀವಿ ಎಕ್ಸಾಮಿಗೆ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಮಿಸ್ಟೇಕ್ ಆಗಬಾರ್ದು. ಎಕ್ಸಾಮ್ ಹಾಲಲ್ಲಿ ಈ ಮಿಸ್ಟೇಕ್ ಆಗಲೇಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಯಾರೆಲ್ಲ ಸೈನ್ ಮತ್ತು ಭಾವಚಿತ್ರ ಅಪ್ಲೋಡ್ ಮಾಡ್ತಿದ್ದೀರಾ ಆವಾಗ ಸರಿಯಾಗಿ ಸೈನ್ ನಿಮ್ಮ ಸೈನನ್ನೇ ಸರಿಯಾಗಿ ನಿಮಗೆ ಅಭ್ಯಾಸ ಇರುವಂಥ ಸೈನನ್ನೇ ಹಾಕಿ, ಹಾಗೆಯೇ ಭಾವಚಿತ್ರವನ್ನು ನಿಮ್ಮ ಹತ್ರ ಇರುವಂಥ ಫೋಟೋ ಕಾಪಿ ಇರುವಂಥ ಭಾವಚಿತ್ರವನ್ನೇ ಅಪ್ಲೋಡ್ ಮಾಡಿ, ಅದನ್ನೇ ಸಿಮಿಲರ್ ಇರುವಂತಹ ಭಾವಚಿತ್ರವನ್ನೇ ಹಿಡಿದುಕೊಂಡು ಹೋಗಿ ಎಕ್ಸಾಮ್ ಸೆಂಟ್ರಿಗೆ. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.